ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ.
ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು. ಮೆಟ್ಟಿಲಿನಿಂದ ಇಳಿಯುವಾಗ ಸಿಎಂ ಸಿದ್ದರಾಮಯ್ಯ ಮುಗ್ಗರಿಸಿದ್ದಾರೆ. ಪಂಚೆ ಸಿಕ್ಕಾಕೊಂಡು ಸ್ವಲ್ಪ ಮುಗ್ಗರಿಸಿದ್ರು. ತಕ್ಷಣ ಗನ್ಮ್ಯಾನ್ಗಳ ಸಹಾಯದಿಂದ ಮತ್ತೆ ಚೇತರಿಸಿಕೊಂಡು ಮುಂದೆ ನಡೆದಿದ್ದಾರೆ. ವಿಧಾನಸೌಧದ ಉತ್ತರದ ಬಾಗಿಲ ಬಳಿ ಇಳಿಯುವಾಗ ಸ್ಟೆಪ್ಸ್ ಇಳಿತಾ ಇದ್ದಾಗ ಈ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡಿದ್ರು ಸುದ್ದಿ ಆಗೇ ಆಗತ್ತೆ. ಸೊ ಉತ್ತರ ಬಾಗಿಲು, ವಿಧಾನಸೌಧದ ಉತ್ತರ ಬಾಗಿಲು ಹತ್ರ ಮೆಟ್ಲು ಇಳಿತಾ ಇದ್ದಾಗ ಕಾಲಿಗೆ ಪಂಚೆ ಸಿಕ್ಕಾಕೊಂಡು ಚೆನ್ನಾಗಿ ಮುಗ್ಗರಿಸಿದ್ರು. ಗನ್ಮ್ಯಾನ್ಗಳು ಸಹಾಯ ಮಾಡಿದ್ರು. ಹಾಗಾಗಿ ವಾಪಸ್ ಬಂದು ಕಾರ್ ಹತ್ಕೊಂಡು ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಹ್ಯಾಪನಿಂಗ್ಸ್ ಇರುವಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕ್ಯಾಮೆರಾ ಕಣ್ಣು ಅವರತ್ತ ತಿರುಗುತ್ತೆ. ಅಂಥದ್ದೊಂದು ಕ್ಷಣ ಇದಾಗಿತ್ತು.